ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ಇವತ್ತು ಇನ್ನೊಂದು ಸ್ಫೂರ್ತಿದಾಯಕ ಕಥೆಯ ಜೊತೆ ಬಂದಿದ್ದೀನಿ. ಅದು ಏನು ಅಂತ ನೋಡೋಣ. ನಾನು ನಿಮಗೊಂದು ಕ್ವಶನ್ ಕೇಳ್ತೀನಿ. ಏನಂದ್ರೆ, ನೀವು ನಿಮ್ಮ ಗುರಿಯನ್ನ ತಲುಪೋದಕ್ಕೆ ಏನು ಮಾಡಲಿಕ್ಕೆ ರೆಡಿ ಇದ್ದೀರಾ? ತುಂಬ ಕಷ್ಟಪಡಲಿಕ್ಕೆ ರೆಡಿ ಇದ್ದೀರಾ? ನಿದ್ದೆಗೆಡ್ಲಿಕ್ಕೆ ರೆಡಿ ಇದ್ದೀರಾ? ಮತ್ತೆ ಮತ್ತೆ ಪ್ರಯತ್ನ ಪಡಲಿಕ್ಕೆ ರೆಡಿ ಇದ್ದೀರಾ? ಸೋತ ಮೇಲೆ ಎದ್ನಿಲ್ಲಿಕ್ಕೂ ರೆಡಿ ಇದ್ದೀರಾ? ಆದರೆ ಜೀವನ ಕೆಲವರಿಗೆ ಅಸಾಧ್ಯ ಅನ್ಸೋಂಥ ಪರೀಕ್ಷೆಯನ್ನು ಒಡ್ಡುತ್ತೆ. ನಮ್ಮಂಥ ಸಾಮಾನ್ಯರಿಗೆ ಮತ್ತೆ ಎದ್ದು ನಿಲ್ಲಕ್ಕೆ ಸಾಧ್ಯವೇ ಇಲ್ಲ ಅಂತ ಸವಾಲುಗಳು ಕೆಲವರಿಗೆ ಎದುರಾಗುತ್ತೆ. ಆದರೆ ಕೆಲವರು ನಮ್ಮಂತೆ ಸಾಧಾರಣವಾಗಿರೋದಿಲ್ಲ. ಅವರಲ್ಲಿ ಅಸಾಧಾರಣವಾದ ಧೈರ್ಯ ಇರುತ್ತೆ, ಅಪರಿಮಿತವಾದ ಸಾಹಸ ಇರುತ್ತೆ. ಅವರು ತಮ್ಮ ಜೀವನವನ್ನ ಸಾರ್ಥಕ ಮಾಡಿಕೊಳ್ತಾರೆ, ಮತ್ತೆ ಸಾವಿರಾರು ಜನರಿಗೆ ಸ್ಫೂರ್ತಿಯಾಗಿರ್ತಾರೆ, ದಾರಿದೀಪವಾಗ್ತಾರೆ. ನಮ್ಮಂಥ ಸಾಮಾನ್ಯ ಜನರು ಸಣ್ಣ ಪುಟ್ಟ ಕಷ್ಟಗಳಿಗೆ ಹೆದರಿ ಪದರಗುಟ್ಟಿ ಹೋದ್ರೆ ಆ ಅಸಾಮಾನ್ಯ ವ್ಯಕ್ತಿಗಳು ಸಾವನ್ನೇ ಸೋಲಿಸಿಬಿಡ್ತಾರೆ. ಇವತ್ತು ಅಂಥ ಧೈರ್ಯಶಾಲಿ ಹೆಣ್ಣು ಮಗಳ ಬಗ್ಗೆನೇ ನಾನು ಮಾತಾಡ್ತಾ ಇದ್ದೀನಿ. ಈ ವ್ಯಕ್ತಿಯ ಬಗ್ಗೆ ಪ್ರತಿ ಹೆಣ್ಣು ಮಗಳಿಗೆ ಕೂಡ ಗೊತ್ತಿರಬೇಕು. ಯಾಕೆ ಅಂತ ಮುಂದೆ ನೋಡ್ತಾ ಹೋಗೋಣ. ಅರುಣಿಮಾ ಸಿನ್ಹಾ ಅವರು 20 ಜುಲೈ 1988ರಲ್ಲಿ ಅಂಬೇಡ್ಕರ್ ನಗರ, ಉತ್ತರ ಪ್ರದೇಶದಲ್ಲಿ ಜನಿಸಿದರು. ಇವರು ಮಧ್ಯಮ ವರ್ಗದ ಕುಟುಂಬಕ್ಕೆ ಸೇರಿದವರು. ಇವರ ತಂದೆ ಸೇನೆಯಲ್ಲಿ ಇಂಜಿನಿಯರ್ ಆಗಿದ್ದವರು, ಮತ್ತೆ ತಾಯಿ ಹೆಲ್ತ್ ಡಿಪಾರ್ಟ್ಮೆಂಟ್ನಲ್ಲಿ ಸೂಪರ್ವೈಸರ್ ಆಗಿದ್ರು. ಬಾಲ್ಯ ತುಂಬ ಚೆನ್ನಾಗಿ ಸಾಗ್ತಾ ಇತ್ತು. ಆದರೆ ಎಲ್ಲವೂ ಚೆನ್ನಾಗಿದ್ರೆ ವಿಧಿಗೆ ಸಮಾಧಾನ ಆಗಬೇಕಲ್ಲ. ಒಂದು ಸುದ್ದಿ ಬರಸಿಡ್ಲಂಗೆ ಬಡಿಯಬೇಕಿತ್ತು. ಅದೇನು ಅಂದರೆ, ಅರುಣಿಮಾ ಸಿನ್ಹಾರವರು 3 ವರ್ಷದವರಿದ್ದಾಗ ಅವರ ತಂದೆ ತೀರಿ ಹೋಗ್ತಾರೆ. ಚಿಕ್ಕ ವಯಸ್ಸಿನಲ್ಲಿ ಈ ರೀತಿ ತಂದೆಯನ್ನು ಕಳ್ಕೊಂಡಾಗ ಆಗೋ ದುಃಖ ಅದನ್ನು ಅನುಭವಿಸಿದವರಿಗೆ ಮಾತ್ರ ಗೊತ್ತಿರುತ್ತೆ. ಆದರೆ ಅರುಣಿಮಾಗೆ ಕ್ರೀಡೆಯಲ್ಲಿ ತುಂಬ ಆಸಕ್ತಿ ಇರುತ್ತೆ. ಅವರು ಸ್ವಂತ ಪರಿಶ್ರಮದ ಮೇಲೆ ನ್ಯಾಷನಲ್ ಲೆವೆಲ್ನಲ್ಲಿ ವಾಲಿಬಾಲ್ ಚಾಂಪಿಯನ್ ಆಗಿ ಬೆಳೀತಾರೆ. ಅವ್ರಿಗೂ ನಮ್ಮೆಲ್ಲರ ಹಾಗೆ ಒಂದು ಸಾಮಾನ್ಯ ಕನಸಿರುತ್ತೆ. ಅದೇನಂದ್ರೆ, ಒಂದು ನೌಕರಿ ತಗೋಬೇಕು ಅನ್ನೋದು. ಅವರು ಸ್ಪೋರ್ಟ್ಸ್ ಕೋಟಾದಲ್ಲಿ CISFನಲ್ಲಿ ಒಂದು ನೌಕರಿಗೆ ಅರ್ಜಿ ಹಾಕಿರ್ತಾರೆ. ಆ ಪರೀಕ್ಷೆಗಾಗಿ ಅವರು ದಿಲ್ಲಿಗೆ ಹೊರಟಿರ್ತಾರೆ. 21 ಏಪ್ರಿಲ್ 2011ರಲ್ಲಿ ಲಖನೌಯಿಂದ ಡೆಲ್ಲಿಗೆ ಟ್ರೈನ್ನಲ್ಲಿ ಹೋಗ್ತಾ ಇರ್ತಾರೆ. ಪರೀಕ್ಷೆ ಬರೆದು ನೌಕರಿಯನ್ನ ಪಡೆಯುವ ಕನಸನ್ನು ಹೊತ್ತಿದ್ದ ಅರುಣಿಮಾಗೆ ಅವತ್ತೊಂದು ದೊಡ್ಡ ಬರಸಿಡಿಲು ಅಪ್ಪಳಿಸುತ್ತೆ ಅನ್ನೋ ಅನುಮಾನ ಕೂಡ ಇರಲಿಲ್ಲ. ಅವತ್ತು ಟ್ರೈನ್ನಲ್ಲಿ ಕೆಲ ದರೋಡೆಕೋರರು ಅರುಣಿಮಾರ ಚೈನ್ ಮತ್ತು ಬ್ಯಾಗ್ ಅನ್ನ ಕಸಿಯೋದಕ್ಕೆ ಬರ್ತಾರೆ. ಅದಕ್ಕೆ ವಿರೋಧ ಒಡ್ಡಿದ್ದಕ್ಕೆ ಅವರನ್ನ ಚಲಿಸುವ ಟ್ರೈನ್ನಿಂದ ಕೆಳಗಡೆ ದೂಡಿ ಬಿಡ್ತಾರೆ. ಬಿದ್ದ ರಭಸಕ್ಕೆ ಅವರ ಬೆನ್ನು ಮುಳಿಗೆ ಭಾರಿ ಪೆಟ್ಟಾಗತ್ತೆ. ರೈಲಿನ ಪಟರಿ ಮೇಲೆ ಬಿದ್ದಿದ್ದ ಅವರು ಪಕ್ಕಕ್ಕೆ ಸರಿಯಲು ಪ್ರಯತ್ನ ಪಡ್ತಾರೆ. ಆಗ ಇನ್ನೇನು ಸರಿಯಬೇಕು ಅನ್ನೋಷ್ಟೊತ್ತಿಗೆ ಒಂದು ಕಾಲು ಪಟರಿಯ ಮೇಲಿರುತ್ತೆ. ಸರಿಯಬೇಕು ಅನ್ನೋ ಪ್ರಯತ್ನದಲ್ಲಿ ಮತ್ತೊಂದು ರೈಲು ಬರುವ ಶಬ್ದ ಕೇಳಿಸುತ್ತೆ. ಪಕ್ಕಕ್ಕೆ ಪ್ರಯತ್ನ ಪಟ್ಟು ಸರಿಯೋದಕ್ಕೆ ಎಷ್ಟೇ ಪ್ರಯತ್ನ ಪಡ್ತಾರೆ, ಆದರೆ ಅಷ್ಟರಲ್ಲಿ ಅವರ ಕಾಲ ಮೇಲೆ ರೈಲು ಹರಿದು ಹೋಗೇ ಬಿಡುತ್ತೆ. ಅವರಿಗೆ ತಡೆಯಲಾರದ ನೋವಿನಲ್ಲಿ ಇರ್ತಾರೆ. ಆದರೆ ಪ್ರಜ್ಞೆ ಇರುತ್ತೆ ಅವರಿಗೆ, ಆದರೆ ಸರಿಯೋ ಶಕ್ತಿನೇ ಇರೋದಿಲ್ಲ. ಯಾಕೆಂದ್ರೆ ಟ್ರೈನ್ ಕಾಲ್ ಮೇಲೆ ಹೋಗ್ಬಿಟ್ಟಿರುತ್ತೆ, ಮತ್ತೆ ಬೆನ್ನು ಮೂಳಿಗೆ ಸರಿಯಾಗಿ ಪೆಟ್ಟು ಬಿದ್ದುಬಿಟ್ಟಿರುತ್ತೆ. ರಾತ್ರಿ ಸುಮಾರು 7 ತಾಸುಗಳು ಅದೇ ಅವಸ್ಥೆಯಲ್ಲಿ ಅಲ್ಲೇ ಇರ್ಬೇಕಾಗತ್ತೆ ಅವರು. ಧ್ವನಿ ಇರುವ ತನಕ ಎಷ್ಟು ಕೂಗಿದ್ರೂ ಅಲ್ಲಿ ಯಾರಿಗೂ ಕೇಳಿಸೋದಿಲ್ಲ. ಆದ್ರೆ ಕೇಳಿಸಿಕೊಳ್ಳೋರಲ್ಲಿ ಯಾರೂ ಇರೋದಿಲ್ಲ. ಸುತ್ತಲೂ ತುಂಬಾ ಕತ್ತಲಿರುತ್ತೆ, ಏನು ಕಾಣಿಸ್ತಿರೋದಿಲ್ಲ. ಆದ್ರೆ ಅವರಿಗೆ ರೈಲಿನ ಶಬ್ದ ಕೇಳಿಸ್ತಾ ಇರುತ್ತೆ. ಸುಮಾರು 49 ರೈಲುಗಳು ಅವರ ಕಾಲ ಮೇಲೆ ಹರಿದು ಹೋಗ್ತವೆ. ಇದನ್ನು ಹೇಳಬೇಕಾದ್ರೆ ನನ್ನ ಧ್ವನಿನೇ ನಡುಗ್ತಾ ಇದೆ ಸ್ನೇಹಿತರೆ. ಅಂತಹ ನೋವಿನಲ್ಲಿ ಬೆಳಗ್ಗೆ ತನಕ ಅಲ್ಲೇ ಇರಬೇಕಾಗತ್ತೆ ಅರುಣಿಮಾರವರು. ಬೆಳಿಗ್ಗೆ ಸುತ್ತಲಿನ ಹಳ್ಳಿಯವರು ಬಂದು ನೋಡಿದಾಗ ಅರುಣಿಮಾರನ್ನ ಹತ್ತಿರದ ಬರೇಲಿಯ ಆಸ್ಪತ್ರೆಗೆ ಸೇರಿಸ್ತಾರೆ. ಚಿಕಿತ್ಸೆಯಲ್ಲಿ ಅವರು ಬದುಕುಳಿದ್ರು ಅವರ ಒಂದು ಕಾಲನ್ನ ತೆಗೆದು ಹಾಕ್ಬಿಟ್ಟಿರ್ತಾರೆ. ಮತ್ತೆ ಹೆಚ್ಚಿನ ಚಿಕಿತ್ಸೆಗಾಗಿ ದಿಲ್ಲಿಯ ಏಮ್ಸ್ ಆಸ್ಪತ್ರೆಗೆ ಕಳಿಸಿರಲಾಗತ್ತೆ. ಸ್ವಲ್ಪ ಮಟ್ಟಿಗೆ ಸುಧಾರಿಸಿಕೊಳ್ಳಲು ಅವರಿಗೆ 25 ದಿನಗಳು ಬೇಕಾಗತ್ತೆ. ಅವರಿಗೆ ಎಚ್ಚರವಾಗುವಷ್ಟರಲ್ಲಿ
ಇನ್ನೊಂದು ಸುದ್ದಿ ಕಾದಿರುತ್ತೆ, ಇನ್ನೊಂದು ಸಿಡಿಲು ಬರೆಯುತ್ತೆ. ಏನಂದ್ರೆ ಪತ್ರಿಕೆಗಳಲ್ಲಿ, ಟಿವಿ ಚಾನೆಲ್ಗಳಲ್ಲಿ ಅರುಣಿಮಾರವರು ಟಿಕೆಟ್ ಇಲ್ಲದೆ ಟ್ರೈನಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಟ್ರೈನಿಂದ ಜಿಗಿದು ಅವರಿಗೆ ಆಕ್ಸಿಡೆಂಟ್ ಆಯಿತು ಅಂತ ಸುಳ್ಳು ಸುದ್ದಿನ ಹರಡಿಸ್ತಿರ್ತಾರೆ ಮೀಡಿಯಾದವರು. ಅವರ ಮನೆಯವರು ತುಂಬ ವಿರೋಧ ಮಾಡಿದ್ದಕ್ಕಾಗಿ ಆ ಸುದ್ದಿಯನ್ನು ಬಿಟ್ಟು ಅರುಣಿಮಾರವರು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟರು ಅಂತ ಮತ್ತೊಂದು ಸುದ್ದಿ ಹರಡಲಿಕ್ಕೆ ಶುರು ಮಾಡ್ತಾರೆ. ನಾನು ಹೀಗೆ ಕೂತ್ಕೊಂಡಿದ್ರೆ ದಿನಕ್ಕೊಂದು ಕತೆ ಹೇಳ್ತಾನೆ ಇರ್ತಾರೆ ಅಂತ ಇವತ್ತು ನಾನು ಉತ್ತರ ಕೊಡಲೇಬೇಕು ಇವರಿಗೆಲ್ಲ ಅಂತ ನಿರ್ಧಾರ ಮಾಡ್ತಾರೆ. ನಮ್ಮಂಥ ಸಾಮಾನ್ಯರಾಗಿದ್ದರೆ ಮಾತಿನಲ್ಲೇ ಉತ್ತರ ಕೊಡ್ತಾ ಇದ್ರೋ ಏನೋ, ಆದರೆ ಅವತ್ತು ನಿರ್ಧಾರ ಮಾಡಿ ಎದ್ದಿದ್ದು ಅರುಣಿಮಾ ಸಿನ್ಹಾ. ಅವರು ಮಾತಿನಲ್ಲಿ ಅಲ್ಲ, ಸಾಧನೆಯಲ್ಲಿ ಉತ್ತರ ಕೊಡಬೇಕು ಅಂತ ನಿರ್ಧಾರ ಮಾಡ್ತಾರೆ. ಅವರು ಎಲ್ಲ ನಿರ್ಧಾರಕ್ಕೂ ಸಹಕರಿಸಿದ್ದು ಅವರ ಸಹೋದರ. ಅವರು ಅವತ್ತು ತೆಗೆದುಕೊಂಡಿದ್ದು ಸಾಧಾರಣವಾದ ನಿರ್ಧಾರ ಅಲ್ಲ, ಪರ್ವತಾರೋಹಿ ಆಗಬೇಕು ಅನ್ನುವಂಥ ನಿರ್ಧಾರವನ್ನ. ಅವರು ಸೀದಾ ಹೋಗಿದ್ದು 1984ರಲ್ಲಿ ಮೌಂಟ್ ಎವರೆಸ್ಟ್ ಅನ್ನು ಹತ್ತಿದ್ದಂತಹ ವಸುಂಧರಿ ಪಾಲ್ ಅವರನ್ನ ಭೇಟಿ ಮಾಡಲು. ಆಗ ವಸುಂಧರಿ ಪಾಲ್ ಅವರು ಹೇಳ್ತಾರೆ, ಇನ್ನು ಒಂದು ಕಾಲ್ನಲ್ಲಿ ಸ್ಟೀಲ್ ರಾಡ್ ಇದೆ, ಇನ್ನೊಂದು ಕಾಲು ಸ್ಟೀಲ್ನದ್ದೇ ಆಗಿದೆ. ಆದ್ರೆ ನೀನು ಮೌಂಟ್ ಎವರೆಸ್ಟ್ ಅನ್ನು ಹತ್ತಬೇಕು ಅಂತ ನಿರ್ಧಾರ ಮಾಡಿದ್ಯಲ್ಲ, ನೀನು ಆಲ್ರೆಡಿ ಗೆದ್ದಿದ್ದೀಯಾ ಅಂತ ಹೇಳ್ಬಿಡ್ತಾರೆ. ಆವಾಗ ಅರುಣಿಮಾರವರು ಉತ್ತರ ಕಾಶಿಯಲ್ಲಿರುವಂತಹ ನೆಹರು ಇನ್ಸ್ಟಿಟ್ಯೂಟ್ ಆಫ್ ಮೌಂಟೇನಿಯರಿಂಗ್ ನಲ್ಲಿ ಜಾಯಿನ್ ಆಗ್ತಾರೆ. ಅವಾಗ ಅವರು ಪ್ರಾಕ್ಟೀಸ್ ಮಾಡುವಾಗ ಅವರ ಕಾಲಿನಲ್ಲಿ ರಕ್ತ ಒತ್ತರಿಸಿ ಬರ್ತಾ ಇರುತ್ತೆ. ಜೊತೆಗಿದ್ದವರೆಲ್ಲ ಅವರಿಗೆ ವಾಪಸ್ ಹೋಗು, ನಿನ್ನ ಕೈಲಿ ಆಗೋದಿಲ್ಲ ಅಂತ ಸಲಹೆ ಬೇರೆ ಕೊಡ್ತಾ ಇರ್ತಾರೆ. 8 ತಿಂಗಳ ಕಾಲ ಟ್ರೈನಿಂಗ್ನ ನಂತರ ಮೊದಲು ಐಲ್ಯಾಂಡ್ ಪೀಕ್ ಅನ್ನುವಂಥ ಪರ್ವತವನ್ನ ಹತ್ತುತ್ತಾರೆ. ಅದು 6150 ಮೀಟರ್ನಷ್ಟು ಎತ್ತರದ್ದಾಗಿರುತ್ತೆ. ದಿನಕ್ಕೆ ಸತತ 17 ಗಂಟೆಗಳ ಕಾಲ ಅವರು ಪರ್ವತಾರೋಹಣವನ್ನ ಮಾಡಬೇಕಾಗಿರುತ್ತೆ. ಮೌಂಟೇನಿಯರಿಂಗ್ ಅಂದರೆ ಎವರೆಸ್ಟ್ನಲ್ಲಿ ಹತ್ತಬೇಕಾದ್ರೆ ಅವರ ಆಕ್ಸಿಜನ್ ಸಿಲಿಂಡ್ರಲ್ಲಿ ಇನ್ನೇನು ಆಕ್ಸಿಜನ್ ಮುಕ್ತಾಯ ಆಗ್ತಾ ಇದೆ ಅನ್ನೋ ಸೂಚನೆ ಬರ್ತಾ ಇರುತ್ತೆ. ಸುತ್ತಲೂ ನೋಡಿದರೆ ಶವಗಳೇ ಕಾಣ್ತಾ ಇರುತ್ತೆ. ಯಾಕೆಂದ್ರೆ ಅಲ್ಲಿ ಬೇಕಾದಷ್ಟು ಜನ ಹತ್ತಲಿಕ್ಕೆ ಅಂದರೆ ಪರ್ವತಾರೋಹಿಗಳು ಸಾವನ್ನಪ್ಪಿರ್ತಾರಲ್ಲ, ಅವರ ಹೆಣಗಳನ್ನ ಅಲ್ಲೇ ಬಿಟ್ಟು ಹೋಗಿರ್ತಾರೆ. ಆ ಶವಗಳು ಕಾಣ್ತಾ ಇರುತ್ತೆ. ಅವರ ಜೋಡಣೆಗೊಂಡ ಕಾಲಿತ್ತಲ್ಲ ಸ್ಟೀಲ್ನದ್ದು, ಆ ಕಾಲು ಪದೇ ಪದೇ ಆ ಬರ್ಫ್ನಲ್ಲಿ ಅಂದ್ರೆ ಆ ಮಂಜಿನಲ್ಲಿ ಸಿಕ್ಕಾಕೊಂಡು ತಿರುಗ್ತಾ ಇರುತ್ತೆ. ಜೊತೆಗಾರರೆಲ್ಲ ಮರಳಿ ವಾಪಸ್ ಹೋಗೋಣ ಅಂತ ಹೇಳ್ತಾ ಇರ್ತಾರೆ ಅವರಿಗೆ, ಆದ್ರೆ ಅವರು ಮರಳಲಿಲ್ಲ, ವಾಪಸ್ ಬರಲಿಲ್ಲ. ಅರುಣಿಮಾರವರು ಮೌಂಟ್ ಎವರೆಸ್ಟ್ ಅನ್ನ ಸಮಿಟ್ ಮಾಡೋದಕ್ಕೆ 52 ದಿನಗಳನ್ನ ತಗೊಳ್ತಾರೆ. ಆವಾಗ ಅವರಿಗೆ 26 ವರ್ಷ. 21 ಮೇ 2013 ಬೆಳಗ್ಗೆ 10:55ಕ್ಕೆ ಎವರೆಸ್ಟ್ನ ತುತ್ತ ತುದಿಗೆ ತಲುಪ್ತಾರೆ. ಅಲ್ಲಿ ನಿಂತು ಒಂದು ಸಣ್ಣ ವಿಡಿಯೋವನ್ನ ಕೂಡ ಮಾಡಿದ್ದಾರೆ. ಅದು ಯೂಟ್ಯೂಬ್ನಲ್ಲಿ ಅವೈಲಬಲ್ ಇದೆ. ಆದರೆ ಅವರ ಆಕ್ಸಿಜನ್ ಅಲ್ಲಿಗೆ ಮುಗಿದು ಹೋಗ್ಬಿಟ್ಟಿತ್ತು. ಎಲ್ಲರೂ ಇನ್ನೂ ಮರಳೋದು ಕಷ್ಟ ಅರುಣಿಮಾ ಅಂತ ಹೇಳಲಿಕ್ಕೆ ಶುರು ಮಾಡಿದ್ರು. ಕಾಲುಗಳೆಲ್ಲ ವಿಪರೀತ ನೋಯಲಿಕ್ಕೆ ಶುರುವಾಗಿತ್ತು. ಅರುಣಿಮಾರವರು ನಿಧಾನವಾಗಿ ಕಾಲನ್ನ ಎಳ್ಕೊಂತ ಸಾಕ್ತಾ ಇದ್ರು. ಇನ್ನೇನು ಅಂತಿಮ ಕ್ಷಣಗಳು ಬಂದೇ ಬಿಡ್ತು ಅಂತ ಸ್ವತಃ ಅರುಣಿಮಾರಿಗೆ ಅನ್ನಿಸಿಬಿಟ್ಟಿತ್ತು. ಆದ್ರೆ ಹೇಳ್ತಾರಲ್ವ ಸ್ನೇಹಿತರೆ, ಅದೃಷ್ಟ ಯಾವತ್ತಿದ್ರೂ ಹೋರಾಡೋರಿಗೆ ಮಾತ್ರ ಒಲಿಯೋದು ಅಂತ. ಅಲ್ಲಿ ಒಬ್ಬ ಬ್ರಿಟಿಷ್ ಪರ್ವತಾರೋಹಿ ಇರ್ತಾರೆ. ಅವರು ಹವಾಮಾನ ವೈಪರೀತ್ಯದಿಂದಾಗಿ ವಾಪಸ್ ಹೋಗ್ಲಿಕ್ಕೆ ಅಂತ ನಿರ್ಧಾರ ಮಾಡಿರ್ತಾರೆ. ಅವರು ಅರುಣಿಮಾರನ್ನ ನೋಡ್ತಾರೆ. ಅವರು ತನ್ನ ಹತ್ರ ಇದ್ದಿದ್ದಂತಹ ಎಕ್ಸ್ಟ್ರಾ ಆಕ್ಸಿಜನ್ ಸಿಲಿಂಡರ್ನ ಅರುಣಿಮಾರಿಗೆ ಕೊಡ್ತಾರೆ. ಇದರ ಸಹಾಯದಿಂದ ಅರುಣಿಮಾರವರು ವಾಪಸ್ ಅಂದ್ರೆ ಎವರೆಸ್ಟ್ ಅನ್ನ ಹತ್ತಿರ್ತಾರಲ್ಲ ಮೇಲಿಂದ, ವಾಪಸ್ ಇಳಿಲಿಕ್ಕೆ ಅವರಿಗೆ ಹೆಲ್ಪ್ ಆಗುತ್ತೆ. ಅವರು ಮರಳಿದಾಗ ಅವರಿಗೆ ಭವ್ಯವಾದ ಸ್ವಾಗತ ಕೊಡಲಾಗುತ್ತೆ. ಅರುಣಿಮಾ ಸಿನ್ಹಾರವರು ಇದುವರೆಗೂ 6 ಎತ್ತರದ ಪರ್ವತವನ್ನ ಹತ್ತಿದ್ದಾರೆ. ಅದು ಯಾವುದು ಅಂದ್ರೆ ಆಫ್ರಿಕಾದ ಕಿಲಿಮಂಜಾರೋ, ಯುರೋಪ್ನ ಎಲ್ಬ್ರಷ್, ಆಸ್ಟ್ರೇಲಿಯಾದ ಕೂಸ್ ಯುಸ್ಕೋ, ಅರ್ಜೆಂಟೀನಾದ ಎಕಾಂಕ್ ಕಾಕೋವಾ, ಇಂಡೋನೇಷ್ಯಾದ ಪಾಸ್ಟೆನ್ಸ್ ಪಿರಮಿಡ್ ಮತ್ತು ನಮಗೆಲ್ಲರಿಗೂ ಗೊತ್ತಿರೋ ವೆರಿ ಫೇಮಸ್ ಮೌಂಟ್ ಎವರೆಸ್ಟ್. ಇಷ್ಟೆಲ್ಲ ಸಾಧನೆ ಮಾಡಿ ಈಗಲೂ ಕೂಡ ಅರುಣಿಮಾರವರು
ನಮ್ಮೆಲ್ಲರಿಗೂ ಸ್ಫೂರ್ತಿಯಾಗಿ ನಿಂತಿದ್ದಾರೆ. ಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿಯಾಗಿ ನಿಂತಿದ್ದಾರೆ. ನಾನು ಹೆಚ್ಚಿಗೆ ಏನು ಮಾತಾಡಲಿಕ್ಕಿಲ್ಲ ಸ್ನೇಹಿತರೆ, ಯಾಕೆಂದರೆ ಇವರ ಬಗ್ಗೆ ಮಾತಾಡಲಿಕ್ಕೆ ವಯಸ್ಸಿನಲ್ಲೂ ಸಾಧನೆಯಲ್ಲೂ ನಾನು ತುಂಬ ಚಿಕ್ಕವಳು. ಯಾಕೆಂದರೆ ನಮ್ಮಂಥ ಸಾಮಾನ್ಯ ಜನರು ಸಣ್ಣ ಪುಟ್ಟ ವಿಚಾರಗಳಿಗೆ ಎಷ್ಟೊಂದು ತಲೆ ಕೆಡಿಸ್ಕೊಳ್ತೀವಿ, ತಲೆ ಮೇಲೆ ಕೈ ಹೊತ್ತು ಕೂತ್ಕೊಳ್ತೀವಿ. ಸಣ್ಣ ಸಣ್ಣ ಅಡೆತಡೆಗಳು ಬಂದಾಗಲ ಕೆಲಸಗಳನ್ನ ಕೈ ಬಿಟ್ಬಿಡ್ತೀವಿ. ಆದರೆ ಇಂಥ ಅರುಣಿಮಾ ಸಿಂಗ್ರಂತಹ ಇಂತಹ ಮಹಿಳೆಯನ್ನ, ಇಂಥ ವ್ಯಕ್ತಿತ್ವವನ್ನು ನೋಡಿಬಿಟ್ರೆ ಕೆಲವೊಮ್ಮೆ ನಾವು ಎಷ್ಟು ಚಿಕ್ಕವರಲ್ವಾ ಅಂತ ಅನಿಸುತ್ತೆ. ಅದೇ ರೀತಿ ನಾವು ಕೂಡ ಈಗ ನಾವು ಮಾಡ್ತಿರೋ ಕೆಲಸವನ್ನೇ ಪ್ರಯತ್ನಪೂರ್ವಕವಾಗಿ ಮಾಡಬೇಕು ಅಂತ ಸ್ಫೂರ್ತಿ ಕೂಡ ಸಿಗುತ್ತೆ. ಇನ್ನು ಅರುಣಿಮಾ ಸಿಂಗ್ ಅವರಿಗೆ ಬಹಳಷ್ಟು ಅವಾರ್ಡ್ ಬಂದಿದೆ. ಅದರಲ್ಲಿ ಪ್ರಮುಖವಾಗಿ ಪದ್ಮಶ್ರೀ ಅವಾರ್ಡು ಯಾವಾಗ 2015ರಲ್ಲಿ, ಟೆನ್ಜಿಂಗ್ ನಾರ್ಗೆ ನ್ಯಾಷನಲ್ ಅಡ್ವೆಂಚರ್ ಅವಾರ್ಡ್ ಅದು ಕೂಡ 2015ರಲ್ಲಿ, ಫಸ್ಟ್ ಲೇಡಿ ಅವಾರ್ಡ್ 2016ರಲ್ಲಿ, ಮಲಾಲಾ ಅವಾರ್ಡ್, ಯಶ್ ಭಾರತಿ ಅವಾರ್ಡ್, ರಾಣಿ ಲಕ್ಷ್ಮೀಬಾಯಿ ಅವಾರ್ಡ್ ಕೂಡ ಇವರಿಗೆ ಸಿಕ್ಕಿದೆ. ಇದಿಷ್ಟು ನಮ್ಮ ಭಾರತದ ಹೆಮ್ಮೆಯ ಪುತ್ರಿಯಾಗಿರುವ ಅರುಣಿಮಾರವರಿಗೆ ಬಂದಂತಹ ಒಂದು ಪುರಸ್ಕಾರಗಳು, ಅವಾರ್ಡ್ಗಳು. ಇನ್ನು ಅಭಿಪ್ರಾಯ ಹೇಳೋದಕ್ಕೆ ನಾನು ಆಗಲೇ ಹೇಳ್ದಂಗೆ ನಾನು ತುಂಬ ಚಿಕ್ಕವಳು. ಆದರೆ ನಿಮ್ಮ ಒಪಿನಿಯನ್ ಏನಿದೆ ಅನ್ನೋದನ್ನು ಕಮೆಂಟ್ಸ್ನಲ್ಲಿ ಖಂಡಿತವಾಗಿ ತಿಳಿಸಿ ಸ್ನೇಹಿತರೆ. ಸೊ ಇಷ್ಟೊತ್ತು ನನ್ನ ಮಾತನ್ನ ಪೇಷನ್ಸಿಂದ ಕೇಳಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋ ಯಾವ ಟಾಪಿಕ್ ಮೇಲೆ ಮಾಡ್ಬೋದು ಅನ್ನೋದನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.